ನಮಸ್ಕಾರ ಸ್ನೇಹಿತರೆ. ಈಗಾಗಲೇ ಇಡಿ ಅವರು ಸಿದ್ದರಾಮಯ್ಯನವರ ವಿರುದ್ಧ ಇಸಿಐಆರ್ ಅಂಡರ್ ನಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಸಿದ್ದರಾಮಯ್ಯನವರ ಆಪ್ತರ ನಿವಾಸಗಳ ಮೇಲೆ ದಾಳಿ ನಡೀಬಹುದು. ಖುದ್ದು ಸಿದ್ದರಾಮಯ್ಯನವರ ನಿವಾಸದ ಮೇಲೂ ದಾಳಿ ನಡೆದರೂ ಯಾವುದೇ ಆಶ್ಚರ್ಯ ಇಲ್ಲ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತು, ಇಡಿ ಅವರು PMLA ನ ಅಡಿನಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಈಗ ಇದೇ PMLA ನಲ್ಲಿ ಬರ್ತಕ್ಕಂತಹ ಒಂದು ಸೆಕ್ಷನ್ ಸಿದ್ದರಾಮಯ್ಯನವರಿಗೆ ಭಯ ಹುಟ್ಟಿಸಿದೆ. ಇಷ್ಟು ದಿವಸ ಸೈಟ್ ವಿಚಾರದಲ್ಲಿ ಮುಗುಮ್ಮಾಗಿದ್ದಂತ ಸಿದ್ದರಾಮಯ್ಯನವರು ಇದ್ದಕ್ಕಿದ್ದಂತೆ ರಾತ್ರೋರಾತ್ರಿ ಪಾರ್ವತಮ್ಮ ಅವರು ಪತ್ರ ಬರೀತಾರೆ. ತಿರುಗ್ ದಿನನೇ ಮೂಡಾದವರು ಈ ಹಿಂದೆ ಕೊಟ್ಟಿರ್ತಕ್ಕಂಥ 14 ಸೈಟ್ ಅನ್ನ ವಾಪಸ್ ಪಡೆಯಲಾಗಿದೆ ಅನ್ನುವ ಆದೇಶ ಸಹ ಮಾಡ್ತಾರೆ. ಸ್ನೇಹಿತರೆ, ನಿಮ್ಗೆ ಏನ್ ಅನ್ಸುತ್ತೆ? ಈ ಎಲ್ಲ ಘಟನಾವಳಿಗಳು ಸುಮ್ನೆ ನಡೆದಿದೆಯಾ? ಖಂಡಿತ ಇಲ್ಲ. ಒಂದಕ್ಕೊಂದು ಇಂಟರ್ಲಿಂಕ್ ಇದೆ. ಅದನ್ನೇ ನಾನೀಗ ನಿಮಗೆ ವಿವರವಾಗಿ ಸವಿಸ್ತಾರವಾಗಿ ಹೇಳೋಕೆ ಹೊರಟಿರೋದು. ಹಾಗಾದ್ರೆ PMLA ನ ಯಾವ ಸೆಕ್ಷನ್ ಸಿದ್ದರಾಮಯ್ಯನವರಿಗೆ ಭಯ ಹುಟ್ಟಿಸ್ತಾ ಇದೆ? ಇದೇ ಭಯದಿಂದಾಗಿ 14 ಸೈಟ್ ಗಳನ್ನ ವಾಪಸ್ ಮಾಡಿದ್ರಾ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಲೋಕಾಯುಕ್ತ ತನಿಖೆ ನಡೀತಾ ಇದೆ. ಸೆಷನ್ಸ್ ನ್ಯಾಯಾಲಯದ ಆದೇಶದ ಅನ್ವಯ ಈಗಾಗಲೇ ಸ್ನೇಹಮಯಿ ಕೃಷ್ಣರಿಗೂ ಸಹ ಸಮನ್ಸ್ ಜಾರಿ ಮಾಡಿ ಸೈಟ್ ವಿಸಿಟ್ ಮಾಡಿಸಿದ್ದಾರೆ ಲೋಕಾಯುಕ್ತರು. ಬೇಕಾಗಿರ್ತಕ್ಕಂತ ಎಲ್ಲ ಮಾಹಿತಿಗಳನ್ನ, ದಾಖಲೆಗಳನ್ನ ಸ್ನೇಹಮಯಿ ಕೃಷ್ಣರಿಂದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲೋಕಾಯುಕ್ತರು ಪಡೆದಿದ್ದಾರೆ. ಅದರ ಹಿನ್ನೆಲೆಯಲ್ಲೇ ಈಗ ಇಡಿ ಎಂಟರ್ ಆಗಿರೋದು. ಇಸಿಐಆರ್ ಏನು ದಾಖಲೆ ಮಾಡ್ಕೊಂಡಿದ್ದಾರೆ ಇಡಿ ಅವರು, ಅದರಲ್ಲಿ ಒಂದು ಸೆಕ್ಷನ್ ಇದೆ. ಆ ಸೆಕ್ಷನ್ ಈಗ ಸಿದ್ದರಾಮಯ್ಯನವರಿಗೆ ಭಯ ಹುಟ್ಟಿಸ್ತಾ ಇರೋದು. ಇದೇ ಸೆಕ್ಷನ್ ನಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಮತ್ತು ಇದರಿಂದ ಮುಂದೆ ಉಂಟಾಗುವಂತಹ ಮುಜುಗರ ತಡೆಯೋದಿಕ್ಕೇನೆ ಸಿದ್ದರಾಮಯ್ಯನವರ ಕುಟುಂಬ ಹಲವಾರು ಲೆಕ್ಕಾಚಾರ ಆಗ್ತಾ ಇದೆ. 14 ಸೈಟ್ ಗಳನ್ನು ವಾಪಸ್ ಕೊಟ್ಟಿದ್ದು ಅದರ ಒಂದು ಭಾಗ. ಈ ನಿರ್ಧಾರಕ್ಕೆ ಕಾರಣ ಏನು ಅನ್ನೋದು ಈಗ ಬಹಿರಂಗ ಆಗಿದೆ. ಸಿಎಂ ವಿರುದ್ಧ ದಾಖಲಾಗಿರ್ತಕ್ಕಂತ ಇಸಿಐಆರ್ ನಲ್ಲಿ PMLA ಆಕ್ಟ್ 15 2003 ಕಾಯ್ದೆ ಹೊಂದಿದೆ. ಇದೇ ಆಕ್ಟ್ ನ ಕಾರಣಕ್ಕೆ, ಇದೇ ಕಾಯ್ದೆಯ ಕಾರಣಕ್ಕೆ ಸಿಎಂ ಅವರು ತಮ್ಮ ಪತ್ನಿಯ ಮೂಲಕ ಕೂಡಲೇ ಸೈಟ್ ಗಳನ್ನು ವಾಪಸ್ ಮಾಡಿದ್ದಾರೆ. ನಿಮ್ಗೆ ಅನಿಸ್ಬೋದು, ಹಾಗಾದ್ರೆ ಈ ಸೆಕ್ಷನ್ ಗೆ ಅಂತ ಪವರ್ ಏನಿದೆ? ಸಿದ್ದರಾಮಯ್ಯನವರು ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಇಟ್ಕೊಳ್ಬಹುದಾಗಿತ್ತಲ್ಲ, ಏನಾದ್ರೂ ತಪ್ಪು ಮಾಡಿದೀನಿ ಅಂತ ಒಪ್ಪಿಕೊಂಡ್ರಾ ಅನ್ನುವ ಅನುಮಾನಗಳು ಸಹ ಮೂಡುತ್ತೆ. ಇಲ್ಲಿ ತಪ್ಪಾಗಿರೋದು ಸ್ಪಷ್ಟ. ಹಾಗಾಗಿ ಸಿದ್ದರಾಮಯ್ಯನವರು 14 ಸೈಟ್ ಗಳನ್ನ ವಾಪಸ್ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ PMLA ಆಕ್ಟ್ 15 ಆಫ್ 2003 ಅನ್ನುವಂತಹ ಕಾಯ್ದೆ. ಹಾಗಾದ್ರೆ ಈ ಕಾಯ್ದೆ ಏನ್ ಹೇಳುತ್ತಪ್ಪ ಅಂದ್ರೆ, ಯಾವ ಇಡಿ ಅಧಿಕಾರಿ ತನಿಖೆ ಮಾಡ್ತಾ ಇರ್ತಾರೆ, ಆ ತನಿಖೆಗೆ ಸಂಬಂಧಪಟ್ಟಂತಹ ಪ್ರಾಪರ್ಟಿಗಳಾಗಿರ್ಬೋದು, ಸೈಟ್ ಗಳಾಗಿರ್ಬೋದು, ಒಟ್ಟಾರೆ ಆ ಕೇಸ್ ಏನಾದ್ರೂ ಸಂಬಂಧಪಟ್ಟಿದ್ರೆ ಅದೆಲ್ಲವನ್ನು ತನಿಖೆಗೆ ಅಟ್ಯಾಚ್ ಮಾಡಬಹುದು. ಅಂದ್ರೆ ಮುಟ್ಟುಗೋಲು ಹಾಕಿಕೊಳ್ಳಬಹುದು. ಈಗ ಬೇರೆ ರೀತಿಯ ತನಿಖೆ ಆದ್ರೆ, ಲೋಕಾಯುಕ್ತದಂತ ತನಿಖೆ ಆದ್ರೆ ನ್ಯಾಯಾಲಯದಿಂದ ಆದೇಶ ಪಡಿಬೇಕಾಗತ್ತೆ. ನಾವ್ ಈ ರೀತಿ ನಮ್ಮ ತನಿಖೆಗೆ ಸಹಕಾರವಾಗ್ಲಿ ಅಂತೇಳಿ ಸೈಟ್ ನ ಮುಟ್ಟುಗೋಲು ಹಾಕೊಳ್ತಾ ಇದೀವಿ ಅಂತ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಿ ಆದೇಶ ಪಡೆಯಬೇಕಾಗತ್ತೆ. ಆದ್ರೆ ಇಡಿ ಅಧಿಕಾರಿಗಳಿಗೆ ಈ ಆದೇಶದ ಅಗತ್ಯ ಇಲ್ಲ. ಯಾವುದೇ ನ್ಯಾಯಾಲಯದ ಅನುಮತಿ ಪಡೆಯಬೇಕು ಅನ್ನೋ ನಿಯಮ ಇಡಿ ಅಂಡರ್ ನಲ್ಲಿ ಬರೋದಿಲ್ಲ. ತನಿಖಾಧಿಕಾರಿಗಳಿಗೆ ಏನಾದ್ರೂ ಈ ಸಂಬಂಧಪಟ್ಟ ಆಸ್ತಿನಲ್ಲಿ ಮನಿ ಲಾಂಡ್ರಿಂಗ್ ಏನಾದ್ರೂ ನಡೆದಿದೆ ಅಂತ ಅನ್ನಿಸಿದರೆ, ಅದಕ್ಕೆ ಬೇಕಾದ ಸೂಕ್ತ ಸಾಕ್ಷ್ಯಗಳೇನಾದ್ರೂ ದೊರಕಿದ್ರೆ ಆ ಆಸ್ತಿನ, ಸೈಟ್ ನ, ಅಂತ ಪ್ರಾಪರ್ಟಿನ 180 ದಿನಗಳವರೆಗೂ ಸಹ ಮುಟ್ಟುಗೋಲು ಹಾಕಿಕೊಳ್ಳಬಹುದು. ಇದೇ ಕಾರಣಕ್ಕೆ ನೋಡಿ ಸಿಎಂ ಸಿದ್ದರಾಮಯ್ಯನವರು ಸೈಟ್ ನ ವಾಪಸ್ ಕೊಟ್ಟಿರೋದು. ಹಾಗಾಗಿ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಸಿದ್ದರಾಮಯ್ಯನವರಿಗೆ ಇದೇ ಸೆಕ್ಷನ್ PMLA ಆಕ್ಟ್ 15 2003 ಇದೇ ಕಾಯ್ದೆ ಭಯ ಹುಟ್ಟಿಸಿರೋದು. ಈ ಸೆಕ್ಷನ್ ಒಂದು ಅರ್ಥದಲ್ಲಿ ಇಡಿಗೆ ಸಿದ್ದರಾಮಯ್ಯನವರ ವಿರುದ್ಧ ಬ್ರಹ್ಮಾಸ್ತ್ರ. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮನವರೇನಾದ್ರೂ ಈ ಆಸ್ತಿನ ವಾಪಸ್ಸು ಮೂಡಕ್ಕೆ ನೀಡಿಲ್ಲ ಅನ್ನೋದಾಗಿದ್ರೆ ತಕ್ಷಣ ಇಡಿ ಅವರು ಇದನ್ನ ಮುಟ್ಟುಗೋಲು ಹಾಕಿಕೊಳ್ಬಹುದಾಗಿತ್ತು. ಆಗ ಸಿದ್ದರಾಮಯ್ಯನವರಿಗೆ ಬಹುದೊಡ್ಡ ಹಿನ್ನಡೆ ಆಗ್ತಾ ಇತ್ತು. ಇದನ್ನೇ ತಡೆಯೋದಕ್ಕೆ ಸಿದ್ದರಾಮಯ್ಯನವರು ಈಗ ಪತ್ರದ ಮೂಲಕ ತಮ್ಮ ಪತ್ನಿಗೆ ಹೇಳಿ 14 ಸೈಟ್ ಗಳನ್ನು ಮೂಡಾಗೆ ವಾಪಸ್ ಕೊಡಿಸಿದ್ದಾರೆ. ಈ ನಿರ್ಧಾರದ ಹಿಂದೆ ಕಾಂಗ್ರೆಸ್ನ ಹೈಕಮಾಂಡ್ ಇದೆ ಅಂತ ಹೇಳಲಾಗ್ತಾ ಇದೆ. ಕಪಿಲ್ ಸಿಬಲ್ ಅವರು ಸಹ ಸಿದ್ದರಾಮಯ್ಯನವರಿಗೆ ಈ 14 ಸೈಟ್ ಗಳನ್ನು ವಾಪಸ್ ಕೊಟ್ಬಿಡಿ, ಮುಂದೇನಾದ್ರೂ ಕನ್ವಿಕ್ಷನ್ ಆಗುವಂತ ಸಂದರ್ಭ ಬಂದ್ರೆ
ಶಿಕ್ಷೆ ಕಡಿಮೆಯಾಗತ್ತೆ ಅನ್ನುವಂತಹ ಸಲಹೆ ಕಾಂಗ್ರೆಸ್ನ ಹೈಕಮಾಂಡ್ ಮತ್ತು ಕಪಿಲ್ ಸಿಬಲ್ ರಿಂದಾನೇ ಬಂದಿದೆ. ಹಾಗಾಗಿ ಯಾವಾಗ ಇಡಿ ಎಂಟ್ರಿ ಆಗತ್ತೆ ಅನ್ನುವ ವಾಸನೆ ಸಿಕ್ತೋ ಸಿದ್ದರಾಮಯ್ಯನವರು ಪತ್ರ ಬರೆಸಿ 14 ಸೈಟ್ಗಳನ್ನು ರಾತ್ರೋರಾತ್ರಿ ವಾಪಸ್ ಕೊಟ್ಬಿಟ್ರು ಮೂಡಕ್ಕೆ. ಒಂದು ವೇಳೆ ಏನಾದ್ರೂ ಇಡಿ ಅವರು ಇದೇ ಸೈಟ್ಗಳನ್ನ ಮುಟ್ಟುಗೋಲು ಹಾಕಿಕೊಂಡಿದ್ರೆ ಅದು ರಾಷ್ಟ್ರಾದ್ಯಂತ ಸುದ್ದಿ ಆಗ್ತಾ ಇತ್ತು. ಸಿದ್ದರಾಮಯ್ಯನವರ ಭ್ರಷ್ಟಾಚಾರ ಹಗರಣದಲ್ಲಿ ಇಡಿ ಅವರು ಅವರ ಆಸ್ತಿನ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ ಅಂತೇಳಿ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇತ್ತು ಸಿದ್ದರಾಮಯ್ಯನವರು ಮತ್ತು ಅವರ ಕುಟುಂಬದ ವಿರುದ್ಧ. ಅದನ್ನು ತಡೆಯೋದಿಕ್ಕೋಸ್ಕರನೇ ಸಿದ್ದರಾಮಯ್ಯನವರು ಈ ನಿರ್ಧಾರಕ್ಕೆ ಬಂದಿದ್ರು. ತಮ್ಮ ಹೆಸರಿನಲ್ಲಿರ್ತಕ್ಕಂತ 14 ಸೈಟ್ಗಳನ್ನ ಇಡಿ ವಶಪಡಿಸಿಕೊಳ್ಳೋದಿಕ್ಕೆ ಅವಕಾಶ ಮಾಡಬಾರದು ಅನ್ನೋದಕ್ಕೇನೆ ಅದನ್ನ ವಾಪಸ್ ಕೊಟ್ಟಿರೋದು. ನೀವು ಕೇಳ್ಬೋದು, ಈಗ ಇಡಿ ಅವರು ಸೈಟ್ ನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ವಾ, ಹೇಗಿದ್ರು ಮೂಡೋದ್ ಕಡೆ ಇದಾವಲ್ಲ 14 ಸೈಟ್ಗಳು ಅಂತ. ಈಗಲೂ ಸಹ ಅದೇ 14 ಸೈಟ್ಗಳನ್ನ ಮೂಡಾದವರು ಜಪ್ತಿ ಮಾಡಬಹುದು, ಆ ಅಧಿಕಾರ ಅವರಿಗೆ ಇದೆ. ಆದ್ರೆ ಅದು ಮೂಡಾ ಸೈಟ್ಗಳಾಗುತ್ತೆ, ಸಿದ್ದರಾಮಯ್ಯನವರ ಪತ್ನಿ ಹೆಸರಿನ ಸೈಟ್ಗಳು ಆಗೋದಿಲ್ಲ. ಯಾಕಂದ್ರೆ ಅವನ್ನ ವಾಪಸ್ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಾರಿಟಿ ಸಿಕ್ತು. ಸಿದ್ದರಾಮಯ್ಯನವರ ಹೆಸರಿನಲ್ಲಿರ್ತಕ್ಕಂತಹ ಪ್ರಾಪರ್ಟಿ ಅಥವಾ ಆಸ್ತಿನ ಜಪ್ತು ಮಾಡೋದಿಕ್ಕೂ ಮೂಡಾ ಹೆಸರಿನಲ್ಲಿರ್ತಕ್ಕಂತಹ ಪ್ರಾಪರ್ಟಿ ಅಥವಾ ಆಸ್ತಿನ ಜಪ್ತು ಮಾಡೋದಕ್ಕೂ ವ್ಯತ್ಯಾಸ ಇದೆ ತಾನೆ. ಇಷ್ಟು ಬೇಕಾಗಿದ್ದು ಸಿದ್ದರಾಮಯ್ಯನವರಿಗೆ. ಒಟ್ಟಲ್ಲಿ ಈಗ 14 ಸೈಟ್ಗಳನ್ನು ವಾಪಸ್ ಕೊಡೋದ್ರ ಮೂಲಕ ಪ್ರಾರಂಭಿಕ ಹಂತದಲ್ಲಿ ಆಗ್ತಕ್ಕಂತಹ ಮುಜುಗರದಿಂದ ತಪ್ಪಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಆದ್ರೆ ಇದರಿಂದ ಇಡಿಯ ತನಿಖೆ ಕುಣಿಕೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಕಾನೂನು ಪಂಡಿತರು. ಈಗ ನೀವೇ ನೋಡಿ, 14 ಸೈಟ್ನೇನೋ ವಾಪಸ್ ಕೊಟ್ಬಿಟ್ರು, ರಾತ್ರೋರಾತ್ರಿ ಅದನ್ನ ಮೂಡಾದವರು ಸಹ ನಾವು ವಾಪಸ್ ತೆಗೆದುಕೊಂಡಿದ್ದೇವೆ ಅಂತೇಳಿ ಒಕ್ಕಣೆ ಸಹ ಕೊಟ್ರು. ಅದೇ ಬೇರೆ ಸಾಮಾನ್ಯ ಜನ ಆಗಿದ್ರೆ ಇಷ್ಟು ತ್ವರಿತಗತಿನಲ್ಲಿ ಆಕ್ಷನ್ ಮಾಡ್ತಾ ಇತ್ತ ಮೂಡ ಅನ್ನುವ ಪ್ರಶ್ನೆ ಸಹ ಇದೆ. ಮೇಲಾಗಿ ಈ ಪ್ರಕರಣ ಕೋರ್ಟ್ ನಲ್ಲಿದೆ. ಈಗ ಸಿದ್ದರಾಮಯ್ಯನವರು ನನ್ನಿಂದ ತಪ್ಪಾಗಿದೆ, ಆಸ್ತಿನ ವಾಪಸ್ ಕೊಟ್ಬಿಡ್ತೀನಿ ಅಂತ ವಾಪಸ್ ಕೊಟ್ಟ ಕ್ಷಣ ಪ್ರಕರಣ ಕೈ ಬಿಡಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ನಾಳೆ ಕೋರ್ಟ್ ನಲ್ಲಿ ದೂರುದಾರರು ಇದನ್ನೇ ಪ್ರಶ್ನೆ ಮಾಡ್ತಾರೆ. ಮೂಡಾದವರು ಏಕಾಏಕಿ 14 ಸೈಟ್ಗಳನ್ನು ವಾಪಸ್ ಪಡೆದುಕೊಳ್ಳುವ ನಿರ್ಧಾರ ತೆಗೆದುಕೊಂಡಿದ್ದು ಯಾಕೆ? ಯಾರ ಒತ್ತಡ ಇದೆ? ಈ ಕೇಸು ನ್ಯಾಯಾಲಯದಲ್ಲಿದೆ. ನ್ಯಾಯಾಧೀಶರ ಕೋರ್ಟ್ ನ ಆದೇಶದನ್ವಯ ಮಾತ್ರ ಸೈಟ್ಗಳನ್ನು ವಾಪಸ್ ಕೊಡೋದಾಗ್ಲಿ ವಶಪಡಿಸಿಕೊಳ್ಳೋದಾಗ್ಲಿ ಮಾಡಬಹುದು. ಇದ್ಯಾವುದನ್ನೂ ಮಾಡದೆ ಮೂಡಾದವರು ಏಕಾಏಕಿ ಸಿದ್ದರಾಮಯ್ಯನವರ ಪತ್ನಿ ಸೈಟ್ ವಾಪಸ್ ಕೊಟ್ರು ಅಂದ ಮಾತ್ರಕ್ಕೆ ಅದನ್ನ ವಾಪಸ್ ಪಡೆದಿದ್ಯಾಕೆ? ನ್ಯಾಯಾಲಯದ ಕನ್ಸಲ್ಟೇಷನ್ ಏನಾದ್ರೂ ಮಾಡಲಾಗಿದ್ಯಾ? ಯಾವುದೂ ಇಲ್ಲ. ನಾಳೆ ಇದನ್ನೇ ದೂರದಾರರು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತಾರೆ. ಇದು ಸೆಟ್ ಬ್ಯಾಕ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸಿದ್ದರಾಮಯ್ಯನವರಿಗೆ. ಆದ್ರೆ ಇಡಿಯ ಆಸ್ತಿ ಜಪ್ತಿ ಕುಣಿಕೆಯಿಂದ ಸಿದ್ದರಾಮಯ್ಯನವರು ಈ ಕ್ಷಣಕ್ಕೆ ಬಚಾವಾಗಿರೋದಂತೂ ಸ್ಪಷ್ಟ. ಈಗಾಗಲೇ ಕುಮಾರಸ್ವಾಮಿ ಅವರು ಒತ್ತಾಯ ಮಾಡಿದ್ದಾರೆ, ಸೈಟ್ ವಾಪಸ್ ಪಡೆದಿರತಕ್ಕಂತಹ ಮೂಡಾ ಆಯುಕ್ತರನ್ನು ಬಂಧಿಸಬೇಕು ಅಂತ. ಇದು ಕೋರ್ಟ್ ಆದೇಶಕ್ಕೆ ವ್ಯತಿರಿಕ್ತವಾಗಿದೆ. ಇದರಿಂದ ಕೋರ್ಟ್ ನ ಆದೇಶ ಉಲ್ಲಂಘನೆಯಾಗುತ್ತೆ. ಈ ಕ್ಷಣಕ್ಕೆ ಮೂಡಾ ಆಯುಕ್ತರನ್ನು ಬಂಧನ ಮಾಡಬೇಕು ಅನ್ನೋದು ಪ್ರತಿಪಕ್ಷಗಳ ಆಗ್ರಹ. ನಿಮ್ಗೇನನ್ಸುತ್ತೆ? ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.